ಕರ್ನಾಟಕದ ರೈತರ ಒಂದು ಕಷ್ಟ ಕುರಿತು ಇವತ್ತು ನಾವು ಒಂದು ಪ್ರೆಸ್ ಮೀಟಿಂಗ್ಗೆ ಬಂದೆವು. ಈಗ ನಮ್ಮ ರೈತರ ಭಾಳ ಒಂದು ಕಷ್ಟದಾಗದಾರ. ಇವತ್ತು ಒಂದು ಬಿತ್ತುದಿರ್ಬೋದು, ಒಂದು ರೈತರ ಸಂಪೂರ್ಣ ಮಣ್ಣು ಇರ್ಬೋದು, ಒಂದು ಗೊಬ್ಬರ ಬೀಜ ಇರ್ಬೋದು, ಒಂದು ಬೆಳೆ ವಿಮಾ ಇರ್ಬೋದು, ಬರ ಪರಿಹಾರ ಇರ್ಬೋದು, ಅನೇಕ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡೋದು ಇರ್ಬೋದು, ಅದು ಒಂದು ಬ್ಯಾಂಕ್ ಸಾಲ, ಆಫೀಸರ್ ಕಿರುಕುಳ ಕೊಡೋದಿರ್ಬೋದು. ಅದಕ್ಕಾಗಿ ಇವೆಲ್ಲ ಅನೇಕ ಒಂದು ರೈತರದ ಭಾಳ ಅದು ಒಂದೇ ಹೇಳೋದಲ್ಲ, ಎರಡ ಹೇಳೋದಲ್ಲ. ನೀವೆಲ್ಲ ಕರ್ನಾಟಕದ ರೈತರು ಫಸ್ಟ್ ಹಸಿರು ವಸ್ತ್ರ ಹಾಕೊಳ್ಳೋ ಕಲ್ಕೊರಿ. ಎಷ್ಟು ಮಂದಿ ರೈತರು ಇದೀರಿ ಅಷ್ಟು ಹಸಿರು ವಸ್ತ್ರ ಹಾಕೋರಿ. 2028ಕ್ಕೆ ಸಜ್ಜಾಗಿಬಿಡ್ರಮ್ಮಿ. 140 ಸೀಟ್ ತಂದುಬಿಡೋಣ ನಮ್ಮ ಎಲ್ಲ ಕರ್ನಾಟಕದಾಗ ಅಡ್ಡಾಡಿ ನಮ್ಮ ರೇಸ್ಟ್ ಕೊಟ್ಬಿಡೋಣ ಅವ್ರಿಗೆ ಎಲ್ಲರಿಗೂ. ಇರಲಿ ಅವ್ರು ಅಷ್ಟು ಕೊಟ್ಟರೆ MLA ನಿಮ್ಮ ತಾಲೂಕಿನಾಗ ಇರ್ಬೇಕಮ್ಮ. ನೀವು ವಿಧಾನಸಭೆಗೆ ಹೋಗಣಿಲ್ಲ. ಅವ್ರಿಗೆ ಹಿಂದೆ 5 ಗಾಡಿ ಮುಂದೆ 6 ಗಾಡಿ ಆ ಖರ್ಚೇ ಬೇಡ. ಅವ್ರು ಒಂದು 2 ದಿನ ಮನ್ಯಾಗ ಉಳಿದ್ರೆ ನಮ್ಮ ಕರ್ನಾಟಕದ ರೈತರ ಸಾಲ ಅಷ್ಟು ಸಂಪೂರ್ಣ ಮನ್ನಾ ಆಕೈತಿ. ಅಷ್ಟು ಖರ್ಚದ ಅವರು. ಎಷ್ಟು ಮಂದಿ ಅವ್ರಿಗೆ ಸೆಕ್ಯೂರಿಟಿ ಎಷ್ಟು ಇದು ಹೋದ್ರೆ ಭೇಟಿ ಆಗೋಲ್ಲ ನಮಗೆ. ಅವ್ರು ಅಂಥದಕ್ಕಿಂತ ಅಂಥದ್ದು ಬೇಕು. ಏನು ನಿಮಗೆ ಇಲ್ಲಿ ತಾಲೂಕಿನಾಗ ನಿಮ್ಮ ಪ್ರತಿ ಊರಿಗೂ ವಾರಕ್ಕೊಮ್ಮೆ MLA ಆಗುವಂಥ ವ್ಯವಹಾರ ಮಾಡ್ತಿರೋ. ಯಾವ್ದು ಹಾಕೋರಿ ನೀವು ಹಾಕೋರಿ. ಈಗ ಬಿತ್ತಿದ್ದು ಬೆಳೆ ಹೊಡೆದತ್ತಿ ರೀ ಭೂಮಿ. ಎಲ್ಲ ನಮ್ಮ ಉತ್ತರ ಕರ್ನಾಟಕನೇ ಬೆಳೆ ಹೊಡೆದೈತಿ. ಒಂದಷ್ಟು ಬಿತ್ತಿಗೆನೂ ಆಗಿಲ್ಲ ಸರಿಯಾಗಿ. 16,000 ರೂಪಾಯಿ ಕೊಟ್ಟು ತರಕ್ಕೆ ನೀಗಲವರು ಬಿತ್ತಿಲ್ಲ. ಅದ್ರಾಗ ಒಂದಷ್ಟು ಮಂದಿ ಪ್ರಯತ್ನ ಮಾಡಿ ಬಿತ್ತಾರ. ಅದು ಭೂಮಿ ಬರಾಬರಿ ಬಂದ ಎಷ್ಟು ನಿಂತೈತಿ ಫಸಲು. ಹತ್ತಿ ಅದು ಇಷ್ಟ ಕೊಡಿ ಹೊತ್ಕೊಂಡು ನಿಂತೈತಿ. ಉಳ್ಳಾಗಡ್ಡಿ ಅರಸಿಗೆ ಬಿದ್ದು ಬೀಜ ಬಾದ ಆಗತೈತಿ. ಗೊಂಜಾಳ ಅದು ಅಲ್ಲೇ ಇದಾಗೈತಿ. ಮೊನ್ನೆ ಒಬ್ಬ ನೀವು ಕೇಳಿರ್ಬೋದು, ಇಲ್ಲಿ ಹಾವೇರಿ ತಾಲೂಕಿನಾಗ ಒಬ್ಬ ರೈತ ಗೊಂಜಾಳ ರೋಟರ್ ಹೊಡೆದ್ಬಿಟ್ಟಾನ. ಇವನ್ನೆಲ್ಲ ನಾವು ನೋಡ್ತಿರ್ತೇವೆ ಕಣ್ಣಿಲಿ. ಅದಕ್ಕಾಗಿ ಇದು ರೈತರಿಗೆ ವ್ಯವಸ್ಥೆ ಸಿಗಲ್ಲ. ಒಮ್ಮೆ ಅತಿವೃಷ್ಟಿ ಆಗತ್ತೆ ಮಳೆ ಹೋದ ವರ್ಷ, ಅಷ್ಟು ಹೆಸರು ಹಾಳಾಗಿ ಹೋತ. ಅತಿವೃಷ್ಟಿಯಾಗಿ ಇವ್ರು ಭಾಳ ಆದರೆ 15,000 ರೂಪಾಯಿ ನಾವು ಪರಿಹಾರ ಕೊಟ್ರೆ, ಬರ ಪರಿಹಾರ ಕೊಟ್ಟು ಕುಂತ್ರು ಸುಮ್ಮನೆ ನಕ್ಕೊಂತ. 15 ಅಷ್ಟು ಹೆಸರು ಹಂಗೆ ತಗೊಳ್ಳಿಲ್ಲ ಅವ್ರು. ಹತ್ತಿ ಕಾಳೆ ಹೋಗ್ಬಿಡ್ತು ಮಳೆಗೆ. ಈ ವರ್ಷ ಮಳೆ ಹೋಗಿ ಹಿಂಗೆ ನಮ್ಮ ರೈತರಿಗೆ ಯಾವ್ದಾರು ಒಂದು ಪೆಟ್ಟು ಬಡ್ದ ಬಡಿತೈತಿ. ನೀವೆಲ್ಲ ರೈತರು ಕರ್ನಾಟಕದ ಜಾಗೃತಿಯಾಗಿರ್ಬೇಕು. ಯಾಕೆ ಇದು ಒಂದೇ ದಿನ ಮಾತಲ್ಲ. ಇಲ್ಲಿಗೆ ನೀವು ಮುಂದೆ ನೀವು ಆಸ್ತಿ ಪೆಟ್ಟು ಅಂತ ಯಾರು ಹಚ್ಕೋಬೇಡ್ರಿ, ಆಸ್ತಿನೂ ಕಳ್ಕೊಬೇಡ್ರಿ. ಯಾವ ಸಾಲಕ್ಕೆ ಯಾವಾಗ ಹೆದರ್ಬೇಡ್ರಿ. ಯಾವ ಮಗ ಏನು ಮಕ್ಕಳು ಮಾಡೋದಿಲ್ಲ ಮನ ಏನು ಅವ್ರೇನು ಹುಲಿಯೆಲ್ಲ ಕಡ್ಡಿಲ್ಲ. ನಾವು ಅದ್ರಾಗ ಇದ್ದೇವೆ. ಅದಕ್ಕಾಗಿ ದಯವಿಟ್ಟು ಈಗ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀವು ವಿಚಾರ ಮಾಡಿರಿ. ಎಲ್ಲ ಕುಂತು ಇವತ್ತು ಪೇಪರ್ ನೋಡ್ತೀರಿ, TV ನೋಡ್ತೀರಿ. ಯಾರು ಊರಾಗ ಯಾರು ಮತ್ತು ಕೇಳಬೇಡ್ರಿ. ಇಲೆಕ್ಷನ್ ಬಂದಾಗ ನಿಮ್ಮನ್ನ 500 ರೂಪಾಯಿ ಕೊಟ್ಟು ಕುಡ್ಸೋಂಥ ವ್ಯವಸ್ಥೆ ಮಾಡ್ತಾರೆ. ಅದನ್ನು ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ. ನಿಮ್ಮ ಸಂಸ್ಕೃತಿ ಚಲೋ ಇಟ್ಕೊರಿ. ಮಕ್ಕಳು ಮರಿ ಈಗ ನಿಮಗೆ ಕಣ್ಣೆ ಕೊಡೋದು ಅದ ಕಾರಣ. ನಾವು ಒತ್ತು ಹೇಳ್ತೇನೆ. ನೀವು ಶಾಣ್ಯರಾದ್ರೆ ನಿಮಗೆ ನಾಳೆ ಒದರಿ ಕೊಡ್ತಾರೆ ನಿಮ್ಮ ಅಕ್ಕಂಗೆ ಕಣ್ಣಿನ. ಅವ್ರು ಕೊಡ್ತಾಗತ್ತೆ. ನನಗೆ ಗೊತ್ತಿರೋದಿಲ್ಲ ಹೆಂಗೆ ಏನದ ನಿಮ್ಮ ಅಕ್ಕಂಗೆ ಗೊತ್ತಿರ್ತೈತಿ. ಅದಕ್ಕಾಗಿ ನಾನು ದಯವಿಟ್ಟು ಎಲ್ಲ ತಾಯಂದಿರಿಗೆ ವಿನಂತಿ ಮಾಡ್ತೀನಿ. ಇವತ್ತು ಒಬ್ಬ 50,000 ರೂಪಾಯಿ ಪಗಾರ ಇದ್ರು 1 ಎಕರೆ ಹೊಲ ನೀಗೋದಿಲ್ಲ. ನೀವು ರೈತರು 1 ಎಕರೆ 2 ಎಕರೆ ಬಂದರು ಅದು ಬಂಗಾರ ಇದ್ದಂಗೆ ನಿಮಗೆ. ಅದನ್ನು ಕಾಕೊಟ್ಟ ನೀವು ದಿನ 10-8 ಮಂದಿಗೆ ಇವತ್ತು ಒಂದು ರೊಟ್ಟಿ ಗಂಟೆ ಇದ್ರಿ. ನೀವು ಒಬ್ಬರಿಗೆ 2 ರೊಟ್ಟಿ ಕೊಟ್ಟು ಊಟ ಮಾಡ್ತೀರಿ ರೈತರು ಎಲ್ಲರೂ. ಅದು ಹಂಗೆ ಪದ್ಧತಿ ಐತಿ ರೈತರದು. ಅದು ನೀವೆಲ್ಲ ಅರ್ಥ ಮಾಡ್ಕೊಂಡು ಈ ರೈತರ ಬಗ್ಗೆ ಭಾಳ ಅನೇಕ ನಾನು ಎಲ್ಲಾದ್ರಾಗ ಬೇಡಿಕೆ ಇಟ್ಟೇನಿ. ಒಂದು 9 ನಾವು ಬೇಡಿಕೆ ಇಟ್ಟೇವೆ ಈಗ ಸುಮಾರು. ಅವನ್ನೆಲ್ಲರೂ ನಾವು ಇವತ್ತು ಮೋದಿ ಸಾಹೇಬ್ರಿಗೆ ವಿನಂತಿ ಮಾಡ್ತೀನಿ. DK ಶಿವಕುಮಾರ್ಗೆ ವಿನಂತಿ ಮಾಡ್ತೀನಿ. ಯಾಕೆ ಇದನ್ನು ಭಾಳ ನೀವು ರೈತರ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡ್ರಿ. ಇವತ್ತಿನ ಬಗ್ಗೆ ನೀವು ಯಾರು ಶಬ್ದ ಎತ್ತಾಗ್ತಿರಲ್ಲ. ನೀವು ವಿರೋಧ ಪಕ್ಷದಾಗ ಅವ್ರು ಟೀಕಾ ಮಾಡ್ತೀರಿ, ಅವ್ರದ್ದು ಟೀಕಾ ಮಾಡ್ತೀರಿ. ಯಾವ್ದಾರು ಒಂದು ಏನಾದ್ರು ಗದ್ದಲ ಆದ ಕೂಡಲೇ ಅಂದ್ರೆ ಅಲ್ಲಿಗೆ ಹೋಗಿಬಿಡ್ತೀರಿ. ಅಷ್ಟು ನೀವು ರೈತರು ಮರ್ತಾ ಬಿಟ್ರಿ ನೀವು. ಅದಕ್ಕೆ ರೈತರ ಬಗ್ಗೆ ವಿಚಾರ ಮಾಡ್ಕೊಂಡು ನಮ್ಮ ರೈತರಿಗೆ ಅನುಕೂಲ ಮಾಡಿಕೊಡು ಅಂತೇಳಿ ನಾನು ಇನ್ನೊಮ್ಮೆ ಇದಕ್ಕೆ ಮುಖಾಂತರ ನಮಗೆಲ್ಲರಿಗೂ ಒಂದು ವಿನಂತಿ ಮಾಡ್ಕೊಂಡು ನಾನು 1-2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.